ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ರೂಪಾಯಿ ಆಫರ್ ಎಂಬ ಗಣಿಗರವಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲಿಸಬೇಕು ಅಂತ ಹೇಳಿದ್ದಾರೆ ಮಾಜಿ ಸಚಿವ ಹಾಲಿ ಎಂಎಲ್ಸಿ ಸಿಟಿ ರವಿ. ಪುಣೆಯಲ್ಲಿ ರವಿ ಗಣಿಗ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಹೈಕೋರ್ಟ್ ಸುಮೋಟೋ ಕೇಸ್ ಹಾಕೊಳ್ಳಿ, ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳಿ ಅಂತ. 100 ಕೋಟಿ ರೂಪಾಯಿ ಆಫರ್ ಮಾಡೋದು ಸಾಮಾನ್ಯ ಸಂಗತಿ ಅಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಗಣಿಗ ರವಿ ಹೇಳಿಕೆಗೆ ಆಧಾರ ಇಲ್ಲ. ಗಣಿಗ ರವಿ ಮತ್ತು ಹೆಸರುಗಳನ್ನು ಉಲ್ಲೇಖಿಸಿದವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಪುಣೆಯಲ್ಲಿ ರವಿ ಗಣಿಗ ವಿರುದ್ಧ ಸಿಟಿ ರವಿ ಈ ಹೇಳಿಕೆಯನ್ನು ಹೇಳಿದ್ದಾರೆ. ಸುಮೋಟೋ ಕೇಸ್ ಹಾಗೂ ಮಂಪರು ಪರೀಕ್ಷೆ ಕಾನೂನು ಮೂಲಕ ನಾವು ಎದುರಿಸೋಣ, ನೋ ಪ್ರಾಬ್ಲಮ್. ರವಿ ಅಣ್ಣ ನಮ್ಮವರೇ, ಬೇಕಾದರೆ ಸುಮೋಟೋ ಕೇಸ್ ಹಾಕಲಿ ಅಂತ ಹೇಳಿ ಗಣಿಗ ರವಿಕುಮಾರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಾದ ಗಣಿಗ ರವಿ ಅವರು 50 ಕೋಟಿ ಅಲ್ಲ 100 ಕೋಟಿ ನನಗೆ ಆಫರ್ ಮಾಡಿದ್ದಲ್ಲ, ಚಿಕ್ಕಮಗಳೂರು ಶಾಸಕರಾಗಿರತಕ್ಕಂಥ ತಮ್ಮಯ್ಯನವರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದರು. ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ. ಒಂದು ಸರ್ಕಾರ ಬೆಳೆಸೋದು 100 ಕೋಟಿ ಆಫರ್ ಮಾಡೋದು ಅಂದರೆ ಸಾಮಾನ್ಯ ಸಂಗತಿ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಈ ರೀತಿ ಹಣದ ಬಳಕೆಯ ಮೂಲಕ ಯಾರೂ ಬೀಳಿಸಬಾರದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಾಗಲಿ ಗಣಿಗ ರವಿ ಅವರ ಹೇಳಿಕೆಯಲ್ಲಾಗಲಿ ಆಧಾರ ಏನು ಅಂತ ಹೇಳಿದ್ರೆ ಆಧಾರ ಯಾವುದೇ ಸ್ಪಷ್ಟವಾಗಿ ಅವರು ಕೊಡ್ತಾ ಇಲ್ಲ. ನಾನು ಆಗ್ರಹಿಸ್ತೇನೆ, ಈ ಹೇಳಿಕೆಯನ್ನೇ ಮಾನ್ಯ ನ್ಯಾಯಾಲಯ ಹೈಕೋರ್ಟು ಗಂಭೀರವಾಗಿ ಪರಿಗಣಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಗಣಿಗ ರವಿಯವರನ್ನ ಮತ್ತು ಅವ್ರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ, ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ, ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಇವರನ್ನ ಯಾರು ಸಂಪರ್ಕ ಮಾಡಿದ್ರು, ಯಾವಾಗ ಸಂಪರ್ಕ ಮಾಡಿದ್ರು, ಎಲ್ಲಿ ಸಂಪರ್ಕ ಮಾಡಿದ್ರು. ಧನ್ಯವಾದ. ಕಾನೂನಲ್ಲಿ ಎದುರಿಸೋಣ, ನೋ ಪ್ರಾಬ್ಲಮ್. ರವಿಯಣ್ಣ ನಮ್ಮವರೇ, ಹಾಕಿ. ಧನ್ಯವಾದ. ಕಾನೂನಲ್ಲಿ ಎದುರಿಸೋಣ, ನೋ ಪ್ರಾಬ್ಲಮ್. ರವಿಯಣ್ಣ ನಮ್ಮವರೇ, ಹಾಕಿ.